ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂದ ಬೇಸತ್ತಿದ್ದೀರಾ? ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿಂದ ಅತಿ ಹತ್ರದಲ್ಲಿರೋವಂಥ ಒಂದು ಅದ್ಭುತವಾಗಿರೋವಂಥ ಹಿಡನ್ ಜೆಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಈ ವ್ಲಾಗ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಪ್ಲೇಸು ಬಂದು ಬ್ಯಾಂಗ್ಳೂರಿಂದ ಜಸ್ಟು 40 to 45 ಕಿಲೋಮೀಟರ್ ದೂರದಲ್ಲಿದೆ. ಬನ್ನರ್ಘಟ್ಟ ದಾಟದ ಮೇಲೆ ಸಿಗೋ ಅಂಥ ರಾಗಿಹಳ್ಳಿ ಫಾರೆಸ್ಟ್ ಏರಿಯಾ ಮೂಲಕ ನಾವು ಡ್ರೈವ್ ಮಾಡ್ಕೊಂಡು ಹೋದರೆ ನಿಜಕ್ಕೂ ಅಲ್ಲಿ ಮಲೆನಾಡಿನ ಅನುಭವನೇ ಆಗುತ್ತೆ. ಆನೆಗಳು ಓಡಾಟ ಕೂಡ ಇರೋ ಅಂಥ ಜಾಗ ಇದು. ಅದರಿಂದ ನಾವು ಎಚ್ಚರಿಕೆಯಿಂದ ಹೋಗಬೇಕು. ಎಲ್ಲ ಕಡೆ ಸೈನ್ ಬೋರ್ಡ್ಸ್ನ ಹಾಕಿರ್ತಾರೆ. ಸೊ ನೀವೇನಾದರೂ ಬಸ್ಸಲ್ಲಿ ಬರ್ತಿದ್ದೀರಾ ಅಂತ ಹೇಳಿದ್ರು ಆರೋಹಳ್ಳಿ ಕಡೆಯಿಂದನೂ ಬಸ್ ತೊಗೊಂಡು ಬರ್ಬೋದು. ಸೊ ತಟ್ಟೆಕೆರೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಈ ಆರ್ಚ್ ಇದೆಯಲ್ಲ, ಇದ್ರ ಒಳಗಡೆ ನಡ್ಕೊಂಡು ಹೋದರೆ ಸುಮಾರು 20 to 25 ಮಿನಿಟ್ಸು ವಾಕ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ನೀವು 2 ವೀಲರು ಅಥವಾ 4 ವೀಲರಲ್ಲಿ ಬರ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಜಸ್ಟು 5 to 10 ಮಿನಿಟ್ಸು ಡ್ರೈವ್ ತೊಗೊಂಡ್ರೆ ಸಾಕು. ಸೊ ನಿಮಗೆ ಟೆಂಪಲ್ ಸಿಕ್ಬಿಡುತ್ತೆ. ಸೊ ಇದು ಯಾವುದಪ್ಪ ಟೆಂಪಲ್ಲು ಅಂತ ಅಂದ್ಕೊಳ್ತಿದ್ದೀರಾ? ಸೊ ಅದೇ ತಟ್ಟೆಕೆರೆಯಲ್ಲಿರೋ ಅಂಥ ಕಣಿವೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಈ ದೇವಸ್ಥಾನ ಮಿನಿ ಮಲೆ ಮಹದೇಶ್ವರ ಬೆಟ್ಟ ಅಂತ ಕೂಡ ಫೇಮಸ್ ಆಗಿದೆ. ಬೆಟ್ಟದ ಸಾಲುಗಳ ಮಧ್ಯೆ ಕಣಿವೆಯಲ್ಲಿ ಈ ದೇವಸ್ಥಾನ ಇರೋದ್ರಿಂದನೇ ಈ ದೇವಸ್ಥಾನಕ್ಕೆ ಕಣಿವೆ ಮಹದೇಶ್ವರ ಅಂತ ಹೆಸರು ಬಂದಿರೋದು. ಇಲ್ಲಿ ಎಷ್ಟು ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿದೆ ಅಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲನೂ ತೋಟಗಳ ಥರ ಇದೆ ಮತ್ತು ಬೆಟ್ಟಗಳೆಲ್ಲ ಇದೆ. ಪಕ್ಷಿಗಳ ಚಿಲಿಪಿಲಿ ಅಷ್ಟು ಚೆನ್ನಾಗಿ ಮನ್ಸಿಗೆ ಮುದ ಕೊಡುತ್ತೆ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ತಟ್ಟೆಕೆರೆ ಅನ್ನೋ ಒಂದು ಸುಂದರವಾಗಿರೋವಂಥ ಕೆರೆ ಇದೆ. ಅದರ ಆಕಾರ ಬಂದ್ಬಿಟ್ಟು ತಟ್ಟೆ ಥರ ಇರೋದಕ್ಕೆ ಇದಕ್ಕೆ ತಟ್ಟೆಕೆರೆ ಅಂತ ಹೆಸರು ಬಂತಂತೆ. ಆ್ಯಕ್ಚುಲಿ ಬರ್ಡ್ಸ್ ಲವರ್ಸ್ಗೆ ಇದೊಂದು ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಕಾಡಾನೆಗಳು ಕೂಡ ನೀರು ಕುಡಿಯೋದಕ್ಕೆ ಬರುತ್ತೆ. ಅದಕ್ಕೇ ಕೆರೆ ಹತ್ರ ಹೋಗೋವಾಗ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ರೂಲ್ಸ್ ಹಾಕಿರ್ತಾರೆ, ಅದನ್ನು ಪಾಲಿಸ್ಬೇಕು ನಾವು. ಆದರೆ ಇವತ್ತು ಜಾತ್ರೆ ಇದ್ದಿದ್ದರಿಂದ ಇಲ್ಲಿ ಕೆರೆ ಎಂಟ್ರೆನ್ಸು ಕ್ಲೋಸ್ ಮಾಡಿ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ನಿಂತ್ಕೊಂಡಿದ್ರು. ಸೊ ಬ್ಲಾಕ್ ಆಗಿಬಿಟ್ಟಿತ್ತು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಈ ವ್ಲಾಗಲ್ಲಿ ನಾನು ಕವರ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾವು ಹೋಗೋವಂಥ ಟೈಮಲ್ಲಿ ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡು ಬೆಳಗ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಆಗದಿರ ವಾಪಸ್ಸು ಬರೀ ಪ್ರಸಾದ ತಗೊಂಡು ಮನೆಗೆ ಬಂದ್ರಂತೆ. ಆಲ್ಮೋಸ್ಟು 3 to 4 ಅವರ್ ಕಾದಿದ್ದಾರೆ, ಆದ್ರೂ ದರ್ಶನ ಸಿಗಲಿಲ್ಲ. ಬಟ್ ದೇವರ ಆಶೀರ್ವಾದದಿಂದ ನಮ್ಮ ದರ್ಶನ ತುಂಬ ಚೆನ್ನಾಗಾಯಿತು. ಸಖತ್ ಪೀಸ್ಫುಲ್ಲಾಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಸುಮಾರು ಹೊತ್ತಿಂದ ಅನ್ನದಾನ ಕೂಡ ಮಾಡ್ತಾಯಿದ್ರು. ಸೊ ಪ್ರಸಾದ ನೈವೇದ್ಯ ಕೂಡ ಇತ್ತು ಅಲ್ವಾ. ಸೊ ಅದನ್ನು ತಗೊಳ್ಳೋಕ್ಕಂತ ಹೋದ್ವಿ. ಅನ್ಫಾರ್ಚುನೇಟ್ಲಿ ಪ್ರಸಾದ ಖಾಲಿ ಆಗಿತ್ತು. ಸುಮಾರು ಜನ ಇವತ್ತು ಉಪವಾಸ ಮಾಡಿದ್ರಲ್ವ, ದೇವಸ್ಥಾನದಲ್ಲಿ ಪ್ರಸಾದ ಸೇವನೆ ಮಾಡ್ತಾರೆ. ಸೊ ನಾನು ಕೂಡ ಉಪವಾಸ ಇದ್ದೆ. ಸರಿ ನಮ್ಗೆ ಇವತ್ತು ಅದೃಷ್ಟ ಇಲ್ಲ ಅಂತ ಹಾಗೆ ವಾಪಸ್ಸಾದ್ವಿ. ಬಟ್ ಇಲ್ಲಿ ಜಸ್ಟು ಶಿವನ ದೇವಸ್ಥಾನ ಮಾತ್ರ ಅಲ್ಲ, ಈವನ್ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಸುತ್ತಮುತ್ತ ಬರೀ ಕಾಡು ಥರನೇ ಇದೆ. ಮಧ್ಯದಲ್ಲಿ ಮಾತ್ರನೇ ಈ ದೇವಸ್ಥಾನ ಇರೋದು. ನೋಡೋದಕ್ಕೆ ಕಣ್ಣಿಗೆ ಅಷ್ಟು ಚೆನ್ನಾಗಿದೆ. ಬರೀ ಗಿಡ ಮರಗಳು, ಅಕ್ಕಿಗಳ ಚಿಲಿಪಿಲಿ ಅಂತೂ ಅಷ್ಟು ಚೆನ್ನಾಗಿತ್ತು ಕೇಳೋದಕ್ಕೆ. ಹಬ್ಬದ ಪ್ರಯುಕ್ತ ಅಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ರು, ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಈವನ್ ಇವತ್ತು ಇಲ್ಲಿ ಜಾತ್ರೆ ಇರೋದ್ರಿಂದ ಸ್ಟಾಲ್ಸ್ ಎಲ್ಲ ಆಚೆ ಹಾಕಿದ್ರು. ಸೊ ಡಿಫಾಲ್ಟು ನಾವು ಹೊರಗಡೆ ದೇವಸ್ಥಾನಕ್ಕೆ ಅಥವಾ ಜಾತ್ರೆಗೆ ಬಂದಮೇಲೆ
ಕಡಲೆಪುರಿ ತಗೊಳ್ದೆ ಹೋಗೋಕ್ಕಾಗತ್ತಾ? ಸೊ ಅದು ಕೂಡ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ನಮ್ಮ ಪುಟಾಣಿ ಜೊತೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ನೋಡಿದ್ರೆ ಎಷ್ಟೊಂದು ಕಡಲೆಪುರಿ ಅಂಗಡಿಗಳಿದ್ದಾವೆ. ಯಪ್ಪ, ಒಂದೊಂದು ಅಷ್ಟು ಕ್ರಿಸ್ಪಿಯಾಗಿರೋವಂಥ ಕಡಲೆಪುರಿಗಳು. ನಮ್ಮ ಪುಟಾಣಿ ಸಿಕ್ಕಿದೆ ಚಾನ್ಸು ಅಂತ ತಗೊಂಡು ತಿಂತಿದ್ದ. ಪಾಪ ಅಂಗಡಿಯವ್ರು ಏನೋ ಹೇಳಲಿಲ್ಲ, ಅವರೇ ನೆನೆ ತಿನ್ನು ಪರವಾಗಿಲ್ಲ ಅಪ್ಪ ಅಂತ ಹೇಳಿದ್ರ. ಅವ್ನು ಲಾಸ್ಟಲ್ಲಿ ಬರೋವಾಗ ಬಾಯಿ ಹೇಳ್ಬಿಟ್ಟು ಬಂದ. ಸೊ ಸ್ವೀಟ್. ನಿಮ್ಮ ಕೇಳು, ಎಷ್ಟಿದು ಬ್ಯಾಸ್ಕೆಟು? ಅವ್ನು ಬೇಕಂತೆ, ಅದೇ ಬೇಕು. ಇನ್ನು ನಮ್ಮ ಪುಟಾಣಿ ನೋಡಿದೆಲ್ಲ ಬೇಕು ಅಂತ ಆವಾಗಲೇ ದೇವಸ್ಥಾನಕ್ಕೆ ಹೋಗೋಕೆ ಮೊದಲಿಂದನೇ ಹೇಳ್ತಿದ್ದ. ಸೊ ನಮ್ಮ ಚಿಂಟು ಲಾರಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದ ಅಲ್ಲ, ಅವ್ರ ಅಮ್ಮಮ್ಮ ಲಾರಿ ಮತ್ತು ಟ್ರ್ಯಾಕ್ಟರು ಅದೆಲ್ಲ ಈಸ್ಕೊಡ್ತಿದ್ರು. ಸುಮ್ಮನೆ ಹೋದಾಗೆಲ್ಲ ಇದೆಲ್ಲ ಮೆಮೊರೀಸ್ಗೆ ತಗೊಂಡು ಬರಲೇಬೇಕು ಅಲ್ವಾ. ಅವನಿಗಂತೂ ಸಖತ್ ಖುಷಿ ಆಗೋಯ್ತು. ಅಲ್ಲೇ ಆಡ್ತೀನಂದ. ಸರಿ, ಕಾರಲ್ಲಿ ಹೋದ್ಮೇಲೆ ಆಡೋಣ ಬಾ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಸೊ ಫಾರೆಸ್ಟ್ ಒಳಗಡೆಯಿಂದ ಹಿಂಗೆ ನಡ್ಕೊಂಡು ಬಂದರೆ ಇಲ್ಲಿ ನಮಗೆ ಒಂದು ಗೇಟ್ ಸಿಗುತ್ತೆ. ಈ ಕಡೆ ರೈಟ್ ಸೈಡಲ್ಲಿ ಪಾರ್ಕಿಂಗು ಫೆಸಿಲಿಟಿ ಇದೆ. ಇನ್ನು ನೀವೇನಾದರೂ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ, ಈ ದೇವಸ್ಥಾನ ಜಸ್ಟು ಮಂಡೇಸ್ ಮಾತ್ರನೇ ಓಪನ್ ಇರುತ್ತೆ. ಸೊ ಸೋಮವಾರದ ದಿವಸ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಮಾತ್ರನೇ. ಉಳಿದಿರೋ ದಿನದಲ್ಲಿ ದೇವಸ್ಥಾನದ ಹೊರಗಡೆಯಿಂದ ನೀವು ನೋಡ್ಕೊಂಡು ಬರ್ಬೋದು. ಇಲ್ಲಿ ಹೋಟೆಲ್ಗಳೆಲ್ಲ ಏನೂ ಇರಲ್ಲ. ನೀವೇ ಊಟ ತಗೊಂಡು ಬಂದು ಬೇಕಾದರೆ ಹೊರಗಡೆ ಕೂತ್ಕೊಂಡು ನೇಚರಲ್ಲಿ ತಿನ್ಕೊಂಡು ಹೋಗ್ಬೋದು. ಬೆಂಗಳೂರಿಂದ ಹತ್ರವಾಗಿರುವಂಥ ಒನ್ ಡೇ ಟ್ರಿಪ್ಗೆ ಅಥವಾ ವೀಕೆಂಡ್ ರೈಡ್ಗಳಿಗೆ ಇದು ಮಾಡಿಸಿರುವಂಥ ಜಾಗ. ಪ್ಲಾಸ್ಟಿಕ್ ಎಲ್ಲ ಎಸೆದ್ಬಿಟ್ಟು ಈ ಸುಂದರವಾಗಿರುವಂಥ ನೇಚರ್ನ ಹಾಳು ಮಾಡಬೇಡಿ. ಈ ದಾರಿಯಲ್ಲಿ ನೀವು ಬರ್ತಾ ಇದ್ರೆ ನಿಮಗೆ ಒಳ್ಳೆ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ಜಾಗಗಳು ಇದ್ದಾವೆ. ಸುಮಾರು ಜನ ಹುಡುಗರು ಮತ್ತು ಹುಡುಗಿರೆಲ್ಲರೂ ಫೋಟೋಶೂಟ್ ಮಾಡಿಸ್ಕೋತಾ ಇದ್ರು. ಅಷ್ಟು ಚೆನ್ನಾಗಿದೆ ಇದು ಫಾರೆಸ್ಟ್ ಒಳಗಡೆ ಇರೋವಂಥ ಏರಿಯಾ. ಸೊ ಬ್ಯಾಂಗ್ಳೂರಿಂದ ನೀವು ಹತ್ರ ಇದ್ದೀರಾ ಅಂತ ಹೇಳಿದ್ರೆ ಒನ್ ಡೇ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ಪ್ಲೇಸಿಗೆ ಹೋಗಿ. ಇನ್ನು ದೇವರ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ತಪ್ಪದೆ ಮಂಡೇಸ್ ಮಾತ್ರ ಹೋಗಿ. ಈ ವಿಡಿಯೋ ಮತ್ತು ಈ ವಿಡಿಯೋಲಿ ತಿಳಿಸಿರೋ ಅಂಥ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.